Dear students, I welcome to you English online classes and video classes. So last video class, I explained with you what are the definitions and some other basic rules in the direct and indirect speech. So in this session, I recall the definitions and what are the basic rules. How do we make a indirect speeches? So the statement here, when the actual words of the speaker are reproduced, it is called direct speech. Direct speech means the speaker, yes, that is the speaker, he recall it or reproduced the, yes, speaker or reproduced it is called a direct speech. ಇಲ್ಲಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಸ್ಪೀಕರ್ ಏನ್ ಮಾಡ್ತಾನೆ, ಸ್ಟೇಟ್ಮೆಂಟ್ಸ್ ಗಳನ್ನ ನಾವು ಏನ್ ಮಾಡ್ತಾರೆ ಇಲ್ಲಿ ಹಿ ರೀಪ್ರೊಡ್ಯೂಸ್ಡ್ ಇಟ್, ಅವುಗಳನ್ನ ಪುನಃ ಹೇಳ್ತಕ್ಕಂಥದ್ದು ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಸೊ ಇಟ್ ಇಸ್ ಕಾಲ್ಡ್ ಇಂಡೈರೆಕ್ಟ್ ಸ್ಪೀಚ್, ಕಾಲ್ಡ್ ಎ ಡೈರೆಕ್ಟ್ ಸ್ಪೀಚ್. ಸಾರಿ, ಇಟ್ಸ್ ನಾಟ್ ಎ ಇಂಡೈರೆಕ್ಟ್, ದಟ್ ಈಸ್ ಅ ಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಅಂದ್ರೆ ಏನ್ ಮಾಡೋದ್ರಿ, ನೇರವಾಗಿ ಹೇಳೋದು ವಾಕ್ಯ ಅಥವಾ ನಾವು ಮಾತನಾಡ್ತಕ್ಕಂಥ ವಿಶೇಷತೆಯನ್ನು ಏನ್ ಮಾಡೋದಲ್ಲ, ನೇರವಾಗಿ ಹೇಳ್ತಕ್ಕಂಥದ್ದು. ಈಗ ಉದಾಹರಣೆಗೆ ಹಿ ಸೇಡ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಅವ್ನು ಹೇಳ್ತಾನೆ ಏನಂತ, ಹಿ ಸೇಡ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಎಸ್, ದಟ್ ಈಸ್ ಅ ಡೈರೆಕ್ಟ್ ಸ್ಪೀಚ್. ಅದು ಏನದಲ್ಲ, ಡೈರೆಕ್ಟ್ ಸ್ಪೀಚ್ ನಲ್ಲದ ಅಂದ್ರೆ ನೇರವಾಗಿ ಹೇಳೋದ್ರಿ, ವಾಕ್ಯವನ್ನ ಏನ್ ಮಾಡೋದಲ್ಲ, ನೇರವಾಗಿ ಹೇಳ್ತಕ್ಕಂಥದ್ದು. ಎಸ್, ಹಿ ಸೇಡ್ I am going to temple. I eat a banana. He said, I eat a banana. So that is these like sentences we say in a direct speech. He said, I punish you. Yes, what was he saying? He said, I punish you. Yes, that is like that. When the main idea of the speakers words is reported by another person and the exact words are not quoted, it is called indirect speech. So next we are going to the indirect speech or a reported speech. Yes, that is a statement when the main idea of speakers words is reported by another person. Yes, the reported by another person and the exact word are not quoted. Yes, what was he saying? Words are not quoted, exact words, a definite words. ಇಲ್ಲಿ ಸ್ಟೇಟ್ ಆಗಿ ಹೇಳ್ತಕ್ಕಂತಹ ವಾಕ್ಯಗಳನ್ನ ಇಲ್ಲಿ ಏನ್ ಮಾಡ್ತೀವಿ ನಾವಿಲ್ಲಿ, ಆ ಹೇಳೋ ವೇನ ಏನ್ ಮಾಡೋದು, ಇಲ್ಲಿ ಮಾತ್ರ ಚೇಂಜ್ ಮಾಡೋದು, ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಏನು ಕರಿತೀವಿ ನಾವಿಲ್ಲ, ಇನ್ ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂತ ಕರೀಬಹುದು. ಎಸ್, ದಟ್ ಈಸ್ ದ ಎಕ್ಸಾಂಪಲ್ ಏನಿಲ್ಲ, ಹಿ ಸೇಡ್ ದಟ್ ಹಿ ವಾಸ್ ಗೋಯಿಂಗ್ ಟು ಸ್ಕೂಲ್. ಎಸ್, ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಏನದಲ್ಲ ಡೈರೆಕ್ಟ್ ಸ್ಪೀಚ್ ನಲ್ಲಿ, ಹಿ ಸೇಡ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಎಸ್, when we change into indirect speech, yes, that is he said that it's a conjunctions. He said that he was going to school. The tense should be changes and the pronoun should be changes. ಇವೆಲ್ಲ ಏನಾಗ್ತಾವಲ್ಲ, ಬದಲಾವಣೆಯನ್ನು ಆಗ್ತಕ್ಕಂಥದ್ದು, ಟೆನ್ಸ್ ಆಗ್ತದೆ. ಓಕೆ, ಎಸ್, ಇಲ್ಲಿ that ಅಂತಕ್ಕಂಥದ್ದು ಏನಂದ್ರೆ ಇಟ್ಸ್ ಅ ಜಾಯಿನಿಂಗ್ ವರ್ಡ್, ಸೊ ದಟ್ ದ ಪ್ರೊನೌನ್ ಶುಡ್ ಬಿ ಚೇಂಜಸ್. ಸೊ ಟೋಟಲಿ ಪ್ರೊನೌನ್ಸ್ ಆಯಿತು, ಇಲ್ಲಿ ಜೊತೆಗೆ ಟೆನ್ಸ್ ಏನಾಯ್ತು ಇಲ್ಲಿ ಚೇಂಜಸ್ ಆಗ್ತವೆ.
Some basic rules are here. So quotation marks or inverted commas are used for direct speech. ಇಲ್ಲಿ ಮೊದಲಿಗೆ ಅದು ನೋಡಲ್ಲ ಏನದಲ್ಲ quotation marks or inverted commas are used for direct speech. Direct speech ನಲ್ಲಿ ನಾವು ಏನು ಮಾಡ್ತೀವಿ ಇಲ್ಲಿ inverted comma ಅನ್ನು ಬಳಸ್ತೀವಿ. ಸೊ ಇದನ್ನ ನಾವು ಲೆಫ್ಟ್ ಮಾಡೋಣ. Yes, we left it. Yes, we say, he say, okay, I am. Yes, that is like that. I am going to school. ಹೌದಲ್ವೇ ಈ ರೀತಿ ನೋಡ್ರಿ ಅವು ಇಲ್ಲಿ ಇರ್ತವೆ ಇನ್ವರ್ಟೆಡ್ ಕಾಮಗಳನ್ನು ನಾವು ಡೈರೆಕ್ಟ್ ಸ್ಪೀಚ್ ನಲ್ಲಿ ಏನು ಮಾಡ್ತೀವಿ ಬಳಕೆಯನ್ನ ಮಾಡ್ತಕ್ಕಂಥದ್ದು. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ, ದಟ್ ಈಸ್ ಎಕ್ಸಾಂಪಲ್. ಐ ಹ್ಯಾವ್ ಕಟ್ ಮೈ ಫಿಂಗರ್ crying Mr. Sharma. Okay, then quotation marks are not used for indirect speech or a reported speech. ಈ quotation mark ಅನ್ನು ನಾವು ಎಲ್ಲಿ ಬಳಕೆ ಮಾಡೋದಿಲ್ಲ ರೀ, indirect ಅಥವಾ reported speech ನಲ್ಲಿ ನಾವು ಏನು ಮಾಡೋದಿಲ್ಲ ರೀ, quotation marks ಗಳನ್ನು ನಾವು ಅಲ್ಲಿ ಏನು ಮಾಡೋದಿಲ್ಲ, ಬಳಕೆಯನ್ನು ಮಾಡೋದಿಲ್ಲ. ಈ ಎಕ್ಸಾಂಪಲ್ ಕೊಟ್ಟಿದ್ದಾರೆ, Mr. Sharma cried that she had cut her finger. She had cut her finger. ಅಲ್ಲಿ ಏನಾಗ್ತಾ ಇದೆ, ಟೆನ್ಸ್ ಫಾರ್ಮೇಷನ್ಸ್ ಗಳು ಏನಾಗ್ತವೆ, ಬದಲಾವಣೆ ಆಗ್ತವೆ ಅಂತಕ್ಕಂಥದ್ದು ಹೇಳಿದ್ದೀನಿ ನಾನು. Then question marks and exclamation marks are not used in reported speech. ಕ್ವಶನ್ ಮಾರ್ಕ್ಗಳಾಗಿರಬಹುದು ಮತ್ತು ಎಕ್ಸ್ಕ್ಲಮೇಷನ್ ಮಾರ್ಕ್ಗಳನ್ನು ನಾವು ಇಲ್ಲಿ ಏನು ಮಾಡೋದಿಲ್ಲ ರೀ, we are not used in reported speech. reported speech ಗಳಲ್ಲಿ ಅವುಗಳ ಬಳಕೆ ಇಲ್ಲ. then it's bleeding very much, ಈ ರೀತಿ ನಾವು ಬಳಸೋದಿಲ್ಲ ಅಂತಕ್ಕಂಥದ್ದು. ಓಕೆ, ಮಿಸ್ಟರ್ ಶರ್ಮಾ asked if it was bleeding very much. indirect ಅಂದ್ರೆ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಏನಂದ್ರೆ ಇಂಡೈರೆಕ್ಟ್ ಅಲ್ಲದ. ನಾವಲ್ಲಿ ಡೈರೆಕ್ಟ್ ಸ್ಪೀಚ್ ನಲ್ಲಿ ಏನ್ ಮಾಡಬಹುದು, ವಿ ಮೇಕ್ ಅ ಫ್ರೇಮ್ ಆರ್ ವಿ ಮೇಕ್ ಅ ಕ್ವಶನ್. ಅಲ್ಲಿ ಎಕ್ಸ್ಕ್ಲಮೇಷನ್ ಅನ್ನ ಬಳಸಬಹುದು, ಕ್ವಶನ್ ಮಾರ್ಕ್ ಗಳನ್ನ ಬಳಸಬಹುದು. ಬಟ್ ಎಲ್ಲಿ ಬಳಸೋದಿಲ್ಲ ರೀ, ವೆನ್ ವಿ ಮೇಕ್ ಎ ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಬಳಸಬೇಕಾದ್ರೆ ಸಾಧ್ಯತೆಗಳು ಇಲ್ಲ ಅಂತ. then in reported speech the reporting verbs like ask, inquire, commanded, ordered, requested, advised, suggested, exclaimed, shouted, etc. are often used in place of the reporting verb said to convey the mood of the spoken words. Yes, ಇಲ್ಲಿ ಏನಂದ್ರೆ said to convey the mood of the spoken words. ಯಾವಾಗ ಅಂದ್ರೆ ಇಲ್ಲಿ in place of the reporting verb said ಬದಲ ಏನು ಬಳಸಬಹುದು, ಈ ರೀತಿ ವರ್ಡ್ಗಳನ್ನು ಬಳಸಬಹುದು. ಯಾವಾಗ when the statement is in a yes or no type questions, yes or no type questions and exclamations, exclamation sentence or exclamatory sentences ಅಂತ ಸಮಯಗಳಲ್ಲಿ ಇವುಗಳನ್ನು ಬಳಸತಕ್ಕಂಥದ್ದು ಯಾವ್ಯಾವ್ರಿ, ask, inquire, commanded, order, requested, yes, advised, suggested, exclaimed. ಸೊ ಈ ರೀತಿ ವರ್ಡ್ಗಳನ್ನು ನಾವು ಯಾವ ಸ್ಟೇಟ್ಮೆಂಟ್ಗಳಲ್ಲಿ ಬಳಸ್ತೀವಿ ಅಂದ್ರೆ, ಇಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ ಎ ಇಂಟ್ರಾಗೇಟಿವ್ ಅಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಫಾರ್ಮೇಷನ್ಸ್ ಅವುಗಳಿದ್ದಾಗ ಮಾತ್ರ ಇವನ್ನ ಏನ್ ಮಾಡ್ತೀವಿ ನಾವಿಲ್ಲಿ ಬಳಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಈ ಒಂದು ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ನಾವು ನೋಡ್ತಕ್ಕಂಥದ್ದು. ದೆನ್ ಇಲ್ಲಿದ್ದಾವೆ ಎಕ್ಸಾಂಪಲ್ಸ್. Ramesh said how hot the soup is. ಏನದರಲ್ಲಿ how hot the soup is. It's a direct. Yes. ಏನದರಲ್ಲಿ this statement in a exclamatory.
this statement in exclamatory sentences. Exclamatory sentence ನಲ್ಲಿ ಇದ್ದಾಗ ಏನು ಮಾಡ್ತೀವಿ ನಾವು? yes, Ramesh exclaimed that the soup, how hot ಅದಲ್ಲ, ನಾವು ಏನು ಮಾಡ್ಕೊತೀವಲ್ಲ, ನಾವು ಅದನ್ನ make a positive statement. ಸ್ಟೇಟ್ಮೆಂಟ್ ಅನ್ನು ಏನು ಮಾಡ್ಕೊಂತೀವಲ್ಲ, ಪಾಸಿಟಿವ್ ಮಾಡ್ಕೊಂಡಾಗ ಏನಂತಲ್ಲ, yes, that soup was hot. ಇಂಡೈರೆಕ್ಟ್ ಮಾಡ್ಕೊಂಡಾಗ ಆ ರೀತಿಯಲ್ಲಿ ಬದಲಾವಣೆಯನ್ನು ಆಗ್ತಕ್ಕಂಥದ್ದು. then stir it with your spoon, his sister said. yes, his sister said. sister ಹೇಳ್ತಿದ್ದಾಳ, ಏನಂತ ಹೇಳ್ತಿದ್ದಾಳ? yes, what she was saying? yes, his sister said directly, stir it with your spoon. yes, his sister advised him to stir it with a spoon. it's a indirect. ಅಂದ್ರೆ ನೋಡ್ರಿ, said ಏನು ರಿಪೋರ್ಟಿಂಗ್ ವರ್ಗದಲ್ಲಿ ಯಾವ ರೀತಿ ನಾವಿಲ್ಲಿ ಬದಲಾವಣೆ ಮಾಡಿದ್ದೀವಿ? ಎಸ್, ಇಟ್ಸ್ ಲೈಕ್ ದಟ್ ವಾಂಡರ್. ಈ ರೀತಿಯಲ್ಲಿ ನಾವು ಏನು ಮಾಡ್ತೀವಿ? ಬಳಕೆಯನ್ನು ಮಾಡ್ತಕ್ಕಂಥದ್ದು. ನೋಡ್ರಿ, ಅಡ್ವೈಸ್ಡ್, ಪ್ರಾಮಿಸ್ಡ್, ವಾಂಡರ್. ಎಸ್, ಸೊ ದೀಸ್ ಆರ್ ಲೈಕ್ ದಟ್. ಎಸ್, ಈ ನೋಡ್ರಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳು ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೇನೆ. ಎಸ್, ದಟ್ ಈಸ್ ಏನಿದೆ, the teachers say the sun rises in the east. ಇವೆಲ್ಲ ಏನಿದ್ದಾವೆ, so these are all universal truths or habitual actions. universal truths or habitual actions, ಸಾರ್ವತ್ರಿಕ ಸತ್ಯಗಳು ಆಗಿರಬಹುದು. some are quotations, those who stated the great personalities. ನಾನು ನುಡಿಗಳು ಪ್ರಸಿದ್ಧ ವ್ಯಕ್ತಿಗಳು ಹೇಳಿರ್ತಕ್ಕಂಥ ಮಾತುಗಳಾಗಿರ್ತವೆ. ಅಂಥವುಗಳಲ್ಲಿ ಏನಾಗೋದಿಲ್ಲ, ಇಟ್ಸ್ ಕುಡಂಟ್ ಚೇಂಜ್. ಎಕ್ಸಾಂಪಲ್, ದ ಟೀಚರ್ಸ್ ಸೇ ದ ಸನ್ ರೈಸಸ್ ಇನ್ ದ ಈಸ್ಟ್. ಓಕೆ, ದ ಟೀಚರ್ಸ್ ಸೇ ದಟ್ ದ ಸನ್ ರೈಸಸ್ ಇನ್ ದ ಈಸ್ಟ್. ಓಕೆ, ಇಲ್ಲಿ ಯಾವುದೇ ರೀತಿ ಏನಾಗಲಿಲ್ಲ, ಇಲ್ಲ ಬದಲಾವಣೆಗಳಾಗಲಿಲ್ಲ. ಹೌದಾ? the teacher said that the sun rises in the east. ಇಲ್ಲಿ ಏನಂದ್ರೆ this statement ಏನಂದ್ರೆ ಯೂನಿವರ್ಸಲ್ ಟ್ರೂತ್ಸ್ ಅಂತ ಕರಿತೀವಿ ನಾವು. ಯೂನಿವರ್ಸಲ್ ಟ್ರೂತ್ಸ್, ಯೂನಿವರ್ಸಲ್ ಟ್ರೂತ್ಸ್, ಸಾರ್ವತ್ರಿಕ ಸತ್ಯಗಳಲ್ಲಿ ಏನಾಗೋದಿಲ್ಲ ರೀ, ಇಂಡೈರೆಕ್ಟ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟೆನ್ಸ್ಗಳಲ್ಲಿ ಏನಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಪ್ರೊನೌನ್ಗಳು ಕೂಡ ಅಲ್ಲಿ ಬದಲಾವಣೆ ಆಗೋದಿಲ್ಲ ಅಂತಕ್ಕಂಥದ್ದು. ಜೊತೆಗೆ she said my son wants to be an actor. yes, she said that is the changes. her son wants to be an actor. and indirect or reported question, the subject comes before the verb, not after it. You do not use the helping verb do to form reported question. Example, Paul said, what time does the bus come? Paul asked, what time the bus came? What time the bus came? That is the tense to be changed. ಇಲ್ಲಿ ಪ್ರೆಸೆಂಟ್ ಇದ್ದಿದ್ದಲ್ಲಿ ಏನಾಗಿ ಚೇಂಜ್ ಆಯಿತು, ಪಾಸ್ಟ್ ಆಗಿ ಚೇಂಜ್ ಆಯಿತು. ಎಸ್, Sarah said, when does the show begin? Sarah asked, when the show began. Did ತಗೊಳಂಗಿಲ್ಲ, ಪಾಸ್ಟ್ ಐತೆ ಅಂತೇಳಿ ಏನಾಗಬೇಕಲ್ಲ, ದಟ್ ಈಸ್ ದ V2 ಫಾರ್ಮೇಷನ್ಸ್. ಫಾರ್ಮ್ ಏನಾಗೋದಿಲ್ಲ, ವರ್ಬ್ 2 ಆಗಿ ಚೇಂಜ್ ಆಗುತ್ತದೆ. ಶೋ ಬಿಗ್ಯಾನ್. ದೆನ್ the pronouns are also changed in the reported speech. ಪ್ರಾರಂಭದಲ್ಲಿ ಏನಾಯಿತು, ಟೆನ್ಸ್ ಅನ್ನು ಚೇಂಜ್ ಮಾಡಿದೀವಿ. ಎಸ್, ದ ಪ್ರೊನೌನ್ಸ್ ಆರ್ ಆಲ್ಸೋ ಚೇಂಜ್ಡ್ ಇನ್ ರಿಪೋರ್ಟೆಡ್ ಸ್ಪೀಚ್. ಪ್ರೊನೌನ್ಗಳು ಕೂಡ ಏನಾಗ್ತವೆ, ಬದಲಾವಣೆ ಆಗ್ತವೆ. ಪ್ರೊನೌನ್ಸ್ ಆಫ್ ದ ಫಸ್ಟ್ ಪರ್ಸನ್ ಆರ್ ಚೇಂಜ್ಡ್ ಆಸ್ ಬಿಲೋಸ್. ಸಬ್ಜೆಕ್ಟ್ಗಳು ಪ್ರಥಮ, ಎಸ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಂಡ್ ಥರ್ಡ್ ಪರ್ಸನ್ಸ್. So these persons are changed in when we make in a direct speech.
Yes, examples are here. He said I am bored. He said I am bored. ಇಲ್ಲಿ pronoun ಏನು ನೋಡಿಲ್ಲ, ಆ ಏನೊಂದು ಏನು ಚೇಂಜ್ ಆಯಿತು, he said that, he was bored. Yes, that is the changes. ಇಲ್ಲಿ ಏನೈತೆ ಬದಲಾವಣೆ. Then Meera said we are going to the movies. Yes, Meera said that the way going to the movies, we ಏನಾಗಿ ಚೇಂಜ್ ಆಯ್ತಲ್ಲ, they ಆಗಿ ಚೇಂಜ್ ಆಯಿತು. Then Rinki said my friends gave me a treat. Yes, Rinki said that, my means her, her friends gave me, yes, gave her, me change aitri, gave her a treat. Then pronouns of the second person or second person ಯಾವ ರೀತಿ ಚೇಂಜ್ ಆಗ್ತದೆ, pronouns ಇರ್ತಕ್ಕಂಥ second persons. Example, he said to her, second person, you are beautiful. He said to her that she was beautiful. ಇಲ್ಲಿ ಯಾರು ಹೇಳಕತ್ತಾನ, ಅವಳಿಗೆ ಹೇಳಕತ್ತಾನ ಅಂದ್ರೆ ಏನು ಬರಬೇಕಿಲ್ಲ, ಶೀನ ಬರಬೇಕು. Yes, he said to her with an object ಇದ್ದಾಗ ಏನು ಬರಬೇಕ್ರಿ, told ತಗೋಬಹುದು. You told her ತಗೋಬಹುದ್ರಿ. He said to her that she was beautiful. Yes, helping verb should be changes. It means the tense should be changes. Tense ಕಾಲಗಳಲ್ಲಿ ಏನಾಗ್ತವೆ, ಬದಲಾವಣೆ ಆಗ್ತವೆ ಅಂತಕ್ಕಂಥದ್ದು. Then you must write neatly. Yes, the teacher told her pupils. Yes, the teacher told her pupils you must write neatly. Yes, the teacher advised her pupils. Yes, what she advised her pupils that they, you, it should be changes they. Yes, you ಅಂತಕ್ಕಂಥದ್ದು ಏನಾಗಿರಲಿಲ್ಲ, they must write neatly. So ಈ ರೀತಿಯಲ್ಲಿ ನಾವು ಬದಲಾವಣೆಗಳನ್ನು ಕಾಣಬಹುದು. Next one is pronounce the third person do not change ಅಂತ ಹೇಳ್ತಾರೆ. Pronouns of the third person do not change. Third person he, she and it do not changes. ಇವುಗಳು ಬದಲಾವಣೆ ಆಗೋದಿಲ್ಲ. I say they have gone out. A third person, yes, ಯಾವುದಿಲ್ಲ third person ಇರೋದಿಲ್ಲ, sorry, he, she, that should be changes, he, she, like that. Yes, he, she, it, so that is changes is and him. Okay, she, her, it, its, ಇವು ಏನಂದ್ರೆ changes ಆಗ್ತವೆ. But the third person they, yes, they have gone out, inform that they had gone out. Yes, Leela say these books are theirs. Yes, theirs is not changes. ಇವುಗಳು ಏನಾಗಲಿಲ್ಲ, ಬದಲಾವಣೆ ಆಗಲಿಲ್ಲ. ಯಾವ ಬದಲಾವಣೆಗಳಾಗಲಿಲ್ಲ ಅಂದ್ರೆ ಎಸ್ that should be a they. Sometimes it should be changes, they, them. Then also their, they. Sometimes we can make a changes. So that is then. Yes, see that ಇಲ್ಲಿ ಟೆನ್ಸ್ಗಳು ಯಾವ ರೀತಿ ಬದಲಾವಣೆ ಆಗ್ತವೆ ನೋಡೋಣ. Why converting direct speech into indirect speech, the tense of the word must change accordingly. Direct speech and indirect speech, ಈ ಟೆನ್ಸ್ಗಳು ಬದಲಾವಣೆ ಆಗ್ತವೆ ಅಂತಕ್ಕಂಥದ್ದು. ಸಿಂಪಲ್ ಪ್ರೆಸೆಂಟ್ ಇದ್ದದ್ದು ಏನಾಗ್ತದೆ, ಸಿಂಪಲ್ ಪಾಸ್ಟ್ ಆಗ್ತದೆ. ಎಲ್ಲಿ ವಿ ಮೇಕ್ ಇನ್ ಡೈರೆಕ್ಟ್ ಸ್ಪೀಚ್, ಇನ್ ಡೈರೆಕ್ಟ್ ಸ್ಪೀಚ್ ನಲ್ಲಿ ಮಾಡಬೇಕಾದ್ರೆ ಏನಾಗ್ತದೆ, ಸಿಂಪಲ್ ಪ್ರೆಸೆಂಟ್ ಇದ್ದದ್ದು ಏನಾಗ್ತದೆ, ಸಿಂಪಲ್ ಪಾಸ್ಟ್ ಆಗ್ತದೆ. ಎಸ್, ಸಿಂಪಲ್ ಪಾಸ್ಟ್, ಪಾಸ್ಟ್ ಪರ್ಫೆಕ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್. So then the models are also changes. Can, could, shall. Yes, shall ಏನಾಗುತ್ತಿಲ್ಲ, should ಆಗುತ್ತಿಲ್ಲ. Shall, should. Yes, will, would, may, might.
ಈ ರೀತಿ ಬದಲಾವಣೆ ಆಗ್ತವೆ. ಸೊ ಇವುಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಸ್ ಗಳನ್ನು ನೋಡೋಣ. ಎಸ್, ಶಿ ಸೇಡ್ ಐ ಮೇ ಅಟೆಂಡ್ ದ ಮೀಟಿಂಗ್. ಎಸ್, ದಟ್ ಇಸ್ ಒನ್ ಮೇ. ಶಿ ಸೇಡ್ ಐ ಮೇ ಅಟೆಂಡ್ ದ ಮೀಟಿಂಗ್. ಅದೇನದ ಡೈರೆಕ್ಟ್ ಅಲ್ಲದು. ಶಿ ಸೇಡ್ ದಟ್ ಶಿ ಮೈಟ್. ಮೇ ಮೈಟ್. She said that she might attend the meeting. So that's a might. It should be a changes. May, might. Okay. Renu said, I have finished my homework. Renu said that she had. Yes, how it should be a changes. Had for. It's like that a past perfect. Had finished her work. My means it's a her work. So that is like that. ಈ ರೀತಿ ಬದಲಾವಣೆ. Then words indicating nearness of time and place are changed to words indicating distance of time and place. Some other words are also changes. ಕೆಲವು ವರ್ಡ್ಸ್ ಗಳಲ್ಲಿ ಏನಾಗ್ತವೆ, ಬದಲಾವಣೆ ಆಗ್ತವೆ. ನೋಡ್ರಿ, ದಿಸ್ ದಟ್. ಡೈರೆಕ್ಟ್ ಸ್ಪೀಚ್ ನಲ್ಲಿ ಏನಂದ್ರೆ ದಿಸ್ ಅದ. ಇಂಡೈರೆಕ್ಟ್ ಮಾಡಿದಾಗ ಏನಾಗ್ತದೆ, ದ್ಯಾಟ್ ಆಗ್ತದೆ. These, those, here, there, now, then, today, that day, tomorrow, the next day, the following day, then yesterday, the day before, the previous day, night, that night, tonight, that night. Yes, yesterday, the previous day, last year, the previous day, now, then. So ಈ ರೀತಿ ಏನಂದ್ರೆ changes. Examples are there. The interviewer said to the young man, we will let you know. Yes, our decision by tomorrow. Yes, that is the direct speech. The interviewer said to the young man that they would let him. Yes, they would let him know their decision by the next day. Tomorrow, yes, the next day. That is changes. ಈ ರೀತಿ ಬದಲಾವಣೆಗಳನ್ನು ನೋಡುತ್ತೀವಿ. Then these are the documents you will require the travel agent inform the tourist. Yes, the travel agent, that is the reporting work. Yes, the reporting work. The travel agent informed the tourist that those these items, those were documents she would require. ಈ ರೀತಿ ಬದಲಾವಣೆ. Yes, when reporting work, a question, an order, request, connector, ಅಲ್ಲಿ ಯಾವುದನ್ನ ಬಳಸ್ತೀವಿಲ್ಲ, that is not used. ಯಾವಾಗ that ಅನ್ನ ನಾವು ಬಳಕೆ ಮಾಡೋದಿಲ್ಲ ಅಂದ್ರೆ when the reporting verb in a question, report verb question like that WH question, yes or no type questions, ಈ ರೀತಿ ಇದ್ದಾಗ sometimes order, request and the connector that is not used in direct speech ನಲ್ಲಿ ಅವನ್ನ ಬಳಕೆ ಮಾಡೋದಿಲ್ಲ. ಯಾವಾಗ ಈ ರೀತಿ ಸ್ಟೇಟ್ಮೆಂಟ್ಗಳು ಇದ್ದಾಗ ಅವನ್ನ ಬಳಕೆ ಮಾಡೋದಿಲ್ಲ. ಇಲ್ಲಿ ಎಕ್ಸಾಂಪಲ್ ಇದೆ ನೋಡ್ರಿ. The girl said, "May I come in?" The girl said, "May I come in?" The girl asked if she could come in. If she could come in, then pay your taxes. The king ordered his subjects. The king ordered his subjects to pay. Yes, to pay their taxes. To pay your ಏನಂತಲ್ಲ their ಆಯ್ತು. To pay infinitive ಮಾಡ್ಕೊಂತೀವಲ್ಲ. ಡೈರೆಕ್ಟ್ ಏನಂದ್ರೆ ಪ್ರಾರಂಭದಲ್ಲಿ ವರ್ಬ್ ಅದ ಲೇಟ್ ಮಾಡ್ಕೊಂಡ್ವಿ, ನಾವು infinitive ಮಾಡ್ಕೊಂತೀವಿ. Yes, to pay their taxes. ಈ ರೀತಿ ನಾವು ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಮುಂದುವರೆದಿರ್ತಕ್ಕಂಥದ್ದನ್ನು ನಾವು ಮತ್ತೆ ಒಂದು ಮುಂದಿನ ತರಗತಿಯಲ್ಲಿ
ಎಕ್ಸ್ಕ್ಲಮೇಟರಿಯನ್ನು ಹೇಗೆ ಮಾಡೋದು, ಮತ್ತು WHO ಟೈಪ್ ಕ್ವಶನ್ಸ್ ಇದ್ದಾಗ ಮತ್ತು ಡೂ ಇಟ್ಸ್ ಲೈಕ್ ದಟ್ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅವುಗಳಿದ್ದಾಗ ಹೇಗೆ ನಾನು ಅವುಗಳ ಕುರಿತು ಎಕ್ಸಾಂಪಲ್ಸ್ಗಳನ್ನು ಬಿಡಿಸೋದನ್ನು ನಾನು ನಿಮ್ಮ ಜೊತೆಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಎಲ್ಲರಿಗೂ.